ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತುಂಬಾ ಅಪ್ಡೇಟ್ಸ್ಗಳನ್ನ ಕವರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಲಿಟ್ರಲಿ ಗೈಸ್, ತುಂಬಾ ಅಪ್ಡೇಟ್ಸ್ಗಳಿದೆ. ಅದನ್ನ ಯಾವ್ದನ್ನು ಕೂಡ ನಾನು ಇಲ್ಲಿವರೆಗೂ ಕವರ್ ಮಾಡಿರಲಿಲ್ಲ. ಸೊ ಇವತ್ತು ಎಲ್ಲ ಅಪ್ಡೇಟ್ಸ್ನು ಕೂಡ ಒಂದು ಬಾರಿ ಕವರ್ ಮಾಡಿಬಿಡ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಜಡ್ಜ್ಮೆಂಟ್ ಡೇ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಯಾವ ರೀತಿ ನಮಗೆ ಜಡ್ಜ್ಮೆಂಟ್ ಡೇ ಅಲ್ಲಿ ವಿಚಾರಗಳು ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಈಗ ನಮ್ಮ ರಿಯಾ ರಿಪ್ಲಿ ಅವರು ಇಲ್ದಿರೋ ಟೈಮಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಬಂದು ಜಡ್ಜ್ಮೆಂಟ್ ಡೇಗೆ ಸೇರ್ಕೊಳ್ಳುವಂತಹ ಪ್ರಯತ್ನನ ಮಾಡ್ತಾ ಇದ್ದಾರೆ. ಒಂದು ಕಡೆ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರ ಜೊತೆ ಸೇರ್ತಾ ಇದ್ರೆ, ಇನ್ನೊಂದು ಕಡೆ ಕಳೆದ ಮಂಡ್ಯ ನೈಟ್ ರಾ ಅಲ್ಲಿ ಫಿನ್ ಬ್ಯಾಲರ್ ಹಾಗೆ JD ಮೆಕ್ಡೊನಾಗ್ ಅವರಿಗೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನು ಕೂಡ ಗೆಲ್ಲಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ನಾವು ನೋಡಿದ್ರೆ ಓಕೆ, ಲಿವ್ ಮಾರ್ಗನ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಪಟಾಯಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಗಾಯ್ಸ್, ಇದೆಲ್ಲದೂ ಕೂಡ ನಮ್ಮ ಲಿವ್ ಮಾರ್ಗನ್ ಹಾಗೆ ಫಿನ್ ಬ್ಯಾಲರ್ ಅವರ ಪ್ಲಾನ್ ಅಂತ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ. ಲಿವ್ ಮಾರ್ಗನ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಹಳೆ ಸಂಬಂಧಗಳಿರೋದ್ರಿಂದ ಪ್ರಾಬಬ್ಲಿ WWE ಅವರು ಆ ಒಂದು ಡೈರೆಕ್ಷನ್ ಕೂಡ ಈ ಒಂದು ಸ್ಟೋರಿಯಲ್ಲಿ ತಗೊಂಡು ಬರಬಹುದು ಅಂತ. ಅಂಡ್ ರೀಸೆಂಟ್ ಆಗಿ ನಮ್ಮ ಲಿವ್ ಮಾರ್ಗನ್ ಅವರ ರೂಮಿನ ಕೀನ ನಮ್ಮ ಫಿನ್ ಬ್ಯಾಲರ್ ಅವರೇ ಎತ್ತಿಟ್ಕೊಂಡಿದ್ರು. ಅಂಡ್ ಈಗ ನಮ್ಮ ಫಿನ್ ಬ್ಯಾಲರ್ ಹಾಗೆ JD ಮೆಕ್ಡೊನಾಗ್ ಅವರು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ಮಧ್ಯದಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಬಂದು ಫೋರ್ಸ್ ಕೊಡ್ಬೇಕಾದ್ರೆ ನಮ್ಮ ಫಿನ್ ಬ್ಯಾಲರ್ ಅವರು ಓಕೆ ಪರವಾಗಿಲ್ಲ ಅಂತ ಹೇಳಿ ಲಿವ್ ಮಾರ್ಗನ್ ಅವ್ರನ್ನು ಕೂಡ ಅಲೋ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಯಾವಾಗಲೇ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರು ಜೊತೆ ಆಗ್ಬೇಕು ಅಂತ ಬಂದಾಗ ನಮ್ಮ ಫಿನ್ ಬ್ಯಾಲರ್ ಅವರು ಮಧ್ಯೆ ಬಂದು ಇವರಿಬ್ರು ಕೂಡ ದೂರ ಮಾಡುವಂತಹ ಕೆಲಸನ ಮಾಡ್ತಾ ಇರ್ತಾರೆ. ಸೊ ಈಗ ಗಾಯ್ಸ್, ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಈ ಒಂದು ಜಡ್ಜ್ಮೆಂಟ್ ಡೇನ ಮುರಿಯೋದಕ್ಕೆ ನಮ್ಮ ಲಿವ್ ಮಾರ್ಗನ್ ಹಾಗೆ ಫಿನ್ ಬ್ಯಾಲರ್ ಅವರು ಮಾಡಿರ್ತಕ್ಕಂತಹ ಪ್ಲಾನ್ ಇದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನೋಡೋಣ ಗಾಯ್ಸ್, ಇದೆಲ್ಲದಕ್ಕೂ ಕೂಡ ಒಂದು ಪುಲಿ ಸ್ಟಾಪ್ ಇಡಬೇಕು ಅಂದ್ರೆ ನಮ್ಮ ರಿಯಾ ರಿಪ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬೇಕು. ರಿಯಾ ರಿಪ್ಲಿ ಅವರು ಬಂದಾಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಗತಿ ಏನು, ಇದ್ರೆಲ್ಲರ ನಡುವೆ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಕೂಡ ಜಡ್ಜ್ಮೆಂಟ್ ಡೇ ಇಂದ ಹೊರಗಡೆ ಹೋಗೋದಕ್ಕೆ ಕಾಯ್ತಾ ಇದ್ದಾರೆ. ಅವರು ತುಂಬಾ ದಿನ ಹೇಳಿದ್ದಾರೆ, ನನಗೆ ಜಡ್ಜ್ಮೆಂಟ್ ಡೇನ ಅಗತ್ಯಕತೆ ಇಲ್ಲ, ಜಡ್ಜ್ಮೆಂಟ್ ಡೇಗೆ ನನ್ನ ಅಗತ್ಯಕತೆ ಇದೆ ಅಂತ. ಅಂಡ್ ಮನಿಯಿಂದ ಬ್ಯಾಂಕ್ ಅಲ್ಲಿ ಏನಾದ್ರೂ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಸೋತ್ರೆ ಅವರು ಕೂಡ ಜಡ್ಜ್ಮೆಂಟ್ ಡೇ ಇಂದ ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಸದ್ಯಕ್ಕೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಇದೆಲ್ಲದೂ ಕೂಡ ನಮ್ಮ ಫಿನ್ ಬ್ಯಾಲರ್ ಹಾಗೆ ಲಿವ್ ಮಾರ್ಗನ್ ಅವರ ಪ್ಲಾನ್ ಅಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಿನ್ ಬ್ರೇ ವೈಟ್ ಹಾಗೆ ಸೋಲೋ ಸಿಕೋವಾ ಅವರ ಬಗ್ಗೆ. ಎಸ್, ಏನ್ ಗುರು ಇವರಿಬ್ರು ಜೊತೆಗೆ ತಗೊಂಡ್ ಬರ್ತಾ ಇದೆಯಲ್ಲ ಅಂತ ನೀವೇನಾದ್ರೂ ಕೇಳಿದ್ರೆ, ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ನಮ್ಮ ಸೋಲೋ ಸಿಕೋವಾ ಅವರು ಎಲ್ಲೋ ಒಂದ್ ಕಡೆ ಬ್ರೇ ವೈಟ್ ಅವರ ರೀತಿ ಡ್ರೆಸ್ ನ ಮಾಡ್ತಾ ಇದ್ದಾರೆ. ಅಂಡ್ ಬ್ರೇ ವೈಟ್ ಅವರು ಹಾಕೊಳ್ಳುವಂತಹ ಗ್ಲೌಸ್ ನ ಹಾಕೋತಾ ಇದ್ದಾರೆ ಅಂತ. ಅಂಡ್ ರೀಸೆಂಟ್ ಆಗಿ ನಡೆದಂತಹ ಸ್ಮ್ಯಾಕ್ ಡೌನ್ ಅಲ್ಲಿ ಅವರು ಬ್ರೇ ವೈಟ್ ಅವರ ರೀತಿ ಪೋಸ್ ನು ಕೂಡ ಕೊಡ್ತಾ ಇದ್ದಾರೆ, ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಇದರಿಂದ ಫ್ಯಾನ್ಸ್ ಗಳು ಥಿಯರಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಾಬಬ್ಲಿ WWE ಅವರು ಫೀಲ್ಡ್ ರಿಟರ್ನ್ ಬಗ್ಗೆ ಏನಾದರೂ ಟೀಸರ್ಸ್ಗಳನ್ನ ಕೊಡ್ತಾ ಇದೆಯಾ ಅಂತ. ಬಟ್ ಗೈಸ್, ಐ ಥಿಂಕ್ ಇದು ಸುಮ್ಮನೆ ಒಂಥರ ಈಸ್ಟರ್ ಎಗ್ ಅಂತ ಅನ್ಕೋತೀನಿ. ನೋಡೋಣ, ಫ್ಯೂಚರಲ್ಲಿ ಪ್ರಾಬಬ್ಲಿ ನಮಗೆ ಫೀಲ್ಡ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ಬಹುದು. ವೈಡ್ 6 ಫ್ಯಾಕ್ಷನ್ ಅಲ್ಲಿ ಗೊತ್ತಿಲ್ಲ ಯಾರು ಫೀಲ್ಡ್ ಗಿಮಿಕ್ ನ ಪ್ಲೇ ಮಾಡ್ತಾರೆ ಅಂತ. ಸದ್ಯಕ್ಕೆ ನಮ್ಮ ಸೋಲೋ ಸಿಕೋವಾ ಅವರು ನಮ್ಮ ಬ್ರೇ ವೈಟ್ ಅವರಿಗೆ ಟ್ರಿಬ್ಯೂಟ್ ನ ಕೊಡೋದಕ್ಕೂ ಆದ್ರೂ ಆಗಿರ್ಬೋದು, ಅಥವಾ WWE ಅವರು ಟೀಸ್ ಕೂಡ ಮಾಡ್ತಾ ಇರಬಹುದು. ನಮ್ಮ ಬ್ರೇ ವೈಟ್ ಅವರ ರೀತಿನೇ ಗ್ಲೌಸ್ ನ ಹಾಕೊಂಡು ಫೀಲ್ಡ್ ಮಾಡೋ ರೀತಿನೇ ಪೋಸ್ ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು WWE ಬಗ್ಗೆ. ರೀಸೆಂಟ್ ಆಗಿ ನನ್ನ ಚಾನಲ್ ಅಲ್ಲೂ ಕೂಡ ತುಂಬಾನೇ ಕಮೆಂಟ್ಸ್ ಗಳು ಬರ್ತಾ ಇದೆ, WWE ಫೇಕು, ಅದನ್ನ ಅರ್ಥ ಮಾಡ್ಕೊಂಡಲೇ ನಿನ್ನ ಚಾನಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದೆಯಲ್ಲ ಹಾಗೆ ಹೀಗೆ ಅಂತ. ಅದೆಲ್ಲದು ಕೂಡ ತಿಳ್ಕೊಂಡೆ ನನ್ನ ಚಾನಲ್ ಅಲ್ಲಿ ವಿಡಿಯೋ ಮಾಡ್ತಾ ಇರೋದು ಅಂತ ಪಾಪ ಅವರಿಗೆ ಗೊತ್ತಿಲ್ಲ. ಸೊ ಗೈಸ್, WWE ಫೇಕೋ ರಿಯಲ್ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಬಟ್ ಅದು ತುಂಬಾ ಹಳೆ ವಿಡಿಯೋ. ಈಗ ನಾನೇನಾದ್ರೂ ಹೊಸದಾಗಿ ವಿಡಿಯೋ ಮಾಡಬೇಕು ಅಂತ ನೀವೇನಾದ್ರೂ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಡೀಟೇಲ್ ಆಗಿ ಇನ್ನೊಮ್ಮೆ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಈ ವಿಚಾರದ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಅವರು ಹೇಳ್ತಾರೆ, WWE ನ ನಾವು ಯಾವ ರೀತಿ ನೋಡ್ತೀವಿ ಅಂದ್ರೆ, ನನ್ನ ಪ್ರಕಾರ WWE ಅನ್ನೋದು ಒಂದು ಸ್ಪೋರ್ಟ್ಸ್ ಅಲ್ಲ. ಅದು ಯಾವ ರೀತಿ ಅಂದರೆ ಒಂದು ಮೂವಿ ಹಾಗೆ ಒಂದು ಸೀರಿಯಲ್ಲು, ಆ ಒಂದು ಮೂವಿ ಹಾಗೆ ಸೀರಿಯಲ್ನ ನಾವು ಸ್ಪೋರ್ಟ್ಸ್ ಮೇಲೆ ಮಾಡ್ತಾ ಇದ್ದೀವಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿದ್ದಾರೆ, WWE ಅನ್ನೋದು ಒಂದು ಸ್ಪೋರ್ಟ್ಸ್ ಅಲ್ಲ, ಬದಲಿಗೆ ಸ್ಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂತಹ ಮೂವಿ ಅಥವಾ ಸೀರಿಯಲ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರೇ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅಂಡ್ WWE ಫೇಕ್ ರಿಯಲ್ ಇದ್ರ ಬಗ್ಗೆ ಇನ್ನೂ ಒಂದು ವಿಡಿಯೋನ ಮಾಡಬೇಕು ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು
ಪಾಲಿಮೆನ್ ಅವರ ಬಗ್ಗೆ ಅಂಡ್ ಪಾಲಿಮೆನ್ ಅವರ ಡೆಡಿಕೇಶನ್ ಬ್ಲಡ್ ಲೈನ್ ನಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು. ರೀಸೆಂಟ್ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಬ್ಲಡ್ ಲೈನ್ ಅಕ್ನಾಲೇಜ್ಮೆಂಟ್ ಸೆರೆಮನಿ ನೋಡೋದಕ್ಕೆ ಸಿಕ್ತೆ ಅಂಡ್ ಆ ಒಂದು ಸೆರೆಮನಿನೇ ಒಂದು ರೀತಿ ಪಾಲಿಮೆನ್ ಅವರ ಎಮೋಷನಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಯಾವ ರೀತಿ ಸೋಲೋ ಸಿಕ್ಕವ್ ಅವರು ಬಂದು ನಾನೇ ಇನ್ ಮುಂದೆ ಟ್ರೈಬಲ್ ಚೀಫ್, ಸೊ ಪಾಲಿಮೆನ್ ನನ್ನನ್ನು ಅಕ್ನಾಲೇಜ್ ಮಾಡು ಅಂತ ಹೇಳಿದಾಗ ನಮ್ಮ ಪಾಲಿಮೆನ್ ಅವರ ಕಣ್ಣುಗಳು ಸಂಪೂರ್ಣವಾಗಿ ರೆಡ್ ಆಗಿತ್ತು ಅಂಡ್ ನಮ್ಮ ಪಾಲಿಮೆನ್ ಅವರು ಆದ್ರೂ ಕೂಡ ಐ ಅಕ್ನಾಲೇಜ್ ಯು ದಟ್ ಯು ಆರ್ ನಾಟ್ ಮೈ ಟ್ರೈಬಲ್ ಚೀಫ್ ಅಂತ ಹೇಳ್ತಾರೆ ಅಂಡ್ ಬ್ಲಡ್ ಲೈನ್ ಸಂಪೂರ್ಣವಾಗಿ ಪಾಲಿಮೆನ್ ಅವ್ರನ್ನ ಡಿಸ್ಟ್ರಾಯ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಗೈಸ್ ಆ ಒಂದು ಮೂಮೆಂಟಿಗೋಸ್ಕರ ಅಂಡ್ ಆ ಒಂದು ಮೂಮೆಂಟ್ ನ ಇನ್ನೂ ಕೂಡ ಎಮೋಷನಲ್ ಆಗಿ ತೋರಿಸ್ಬೇಕು ಅಂತ ನಮ್ಮ ಪಾಲಿಮೆನ್ ಅವರು ರಾತ್ರಿ ಇಡೀ ನಿದ್ದೆನೆ ಮಾಡಿರ್ಲಿಲ್ವಂತೆ. ಗೈಸ್ ಪಾಲಿಮೆನ್ ಅವರಿಗೆ 58 ವರ್ಷ, ಸೊ 58ನೇ ವರ್ಷದಲ್ಲಿ ಅವರು ಈ ಒಂದು ಸ್ಟೋರಿ ಲೈನ್ ನಲ್ಲಿ ಸಖತ್ತು ಡೆಡಿಕೇಟೆಡ್ ಆಗಿ ತೋರಿಸೋದಕ್ಕೋಸ್ಕರ ರಾತ್ರಿ ಇಡೀ ನಿದ್ದೆನೆ ಮಾಡದಲ್ಲಿ ಅವರ ಕಣ್ಣುಗಳು ಯಾವ ರೀತಿ ಕೆಂಪಾಗಿದೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಸೊ ಇದು ಅಂತಾನೆ ಹೇಳ್ಬಹುದು ಒಂದು ಕೆಲಸದ ಮೇಲೆ ವ್ಯಕ್ತಿಗೆ ಇರಬೇಕಾದ ಡೆಡಿಕೇಶನ್. ನೋಡೋಣ ಗೈಸ್, ಈಗ ಪಾಲಿಮೆನ್ ಅವರು ನಮಗೆ ಸ್ವಲ್ಪ ಟೈಮ್ ನೋಡೋದಿಕ್ಕೆ ಸಿಗೋದಿಲ್ಲ. ನಾವೆಲ್ಲ ಏನ್ ಅನ್ಕೊಂಡಿದ್ವಿ, ರೋಮನ್ ರೈನ್ಸ್ ಅವರು ಬರೋ ತನಕ ಪ್ರಾಬಬ್ಲಿ ಸೋಲೋ ಸಿಕ್ಕೋವ್ ಅವರ ಜೊತೆನೆ ಪಾಲಿಮೆನ್ ಅವರು ಇರಬಹುದು ಅಂತ. ಬಟ್ ಯಾವಾಗ ಮಾತು ಟ್ರೈಬಲ್ ಚೀಫ್ ಯಾರು ಅನ್ನೋದ್ರ ಮೇಲೆ ಬಂತೋ ಆಗ ನಮ್ಮ ಪಾಲಿಮೆನ್ ಅವರು ನನಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಒಬ್ಬರೇನೆ ಅಂತ ಸೋಲೋ ಸಿಕ್ಕೋವ್ ಅವ್ರನ್ನ ಟ್ರೈಬಲ್ ಚೀಫ್ ಆಗಿ ಒಪ್ಕೊಳ್ಳೋದ್ರಿಂದ ನಿರಾಕರಣೆ ಮಾಡಿದ್ರು ಅಂಡ್ ಇದರಿಂದ ಬ್ಲಡ್ ಲೈನ್ ಇಂದ ಒದೆ ತಿಂದು ನಮ್ಮ ಪಾಲಿಮೆನ್ ಅವರು ಸ್ವಲ್ಪ ಟೈಮ್ ಹೊರಗಡೆ ಇದ್ದಾರೆ. ಅಂಡ್ ನೆಕ್ಸ್ಟ್ ಅಪ್ಡೇಟ್ ಕೂಡ ಇರೋದು ನಮ್ಮ ಪಾಲಿಮೆನ್ ಅವರ ಬಗ್ಗೆನೇ. ಎಸ್, ಬ್ಲಡ್ ಲೈನ್ ಕೈಯಲ್ಲಿ ಒದೆ ತಿಂದು ಹೊರಗಡೆ ಇರ್ತಕ್ಕಂತಹ ನಮ್ಮ ಪಾಲಿಮೆನ್ ಅವರು ರಿಟರ್ನ್ ಆಗೇ ಆಗ್ತಾರೆ ಅಂಡ್ ಆ ಒಂದು ಟೈಮ್ ಅಲ್ಲಿ ಅವರ ಜೊತೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಕೂಡ ಇರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಎಸ್, ಹೊಸ ಬ್ಲಡ್ ಲೈನ್ ಅಂದ್ರೆ ನಮ್ಮ ಸೋಲೋ ಸಿಕೋವ್ ಅವರ ಬ್ಲಡ್ ಲೈನ್ ಎಲ್ಲರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಹಳೆ ಬ್ಲಡ್ ಲೈನ್ ಮೆಂಬರ್ಸ್ ಗಳನ್ನ ಹೊರಗಡೆ ಇಡ್ತಾ ಇದ್ದಾರೆ. ಮೊದಲು ಜಿಮ್ಮಿ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂಡ್ ಈಗ ತನ್ನದೇ ವೈಸ್ ಮ್ಯಾನ್ ಆದಂತಹ ಪಾಲಿಮೆನ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ ಅಂಡ್ ಪ್ರಾಬಬ್ಲಿ ಅವರ ನೆಕ್ಸ್ಟ್ ಟಾರ್ಗೆಟ್ ಜೇ ಊಸೋ ಅವರು ಆಗಿರ್ತಾರೆ. ಯಾಕಂದ್ರೆ ಜೇ ಊಸೋ ಅವರು ಕೂಡ ಬ್ಲಡ್ ಲೈನ್ ಅಲ್ಲಿ ಇದ್ರು, ಈಗ ಅವರು ಸ್ಟೋರಿ ಲೈನ್ ಇಂದ ಹೊರಗಡೆ ಇದ್ರು ಕೂಡ ಜೇ ಊಸೋ ಅವರು ಮಂಡೇ ನೈಟ್ ರೋ ಅಲ್ಲಿ ಆರಾಮಾಗಿ ಇದ್ದಾರೆ ಅಂಡ್ ಬ್ಯಾಕ್ ಕ್ಲಾಶ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಇವರ ನಡುವೆ ಒಂದು ಫೇಸ್ ಆಫ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಅದರಿಂದ ಎಲ್ಲೋ ನಮ್ಮ ಸೋಲೋ ಸಿಕೋವ್ ಹಾಗೆ ಬ್ಲಡ್ ಲೈನ್ ಜೇ ಊಸೋ ಅವ್ರನ್ನು ಕೂಡ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗಿತ್ತು ಅಂಡ್ ಈಗ ನಮ್ಮ ಜೇ ಊಸೋ ಅವರು ಮನಿಯಿಂದ ಬ್ಯಾಂಕ್ ಅಲ್ಲಿ ಇರೋದ್ರಿಂದ ಪ್ರಾಬಬ್ಲಿ ಆ ಒಂದು ಲ್ಯಾಡರ್ ಮ್ಯಾಚ್ ಅಲ್ಲಿ ನಮಗೆ ಬ್ಲಡ್ ಲೈನ್ ಎಂಟ್ರಿ ನೋಡೋದಕ್ಕೆ ಸಿಕ್ಕಿ ಜೇ ಊಸೋ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆಲ್ಲೋದ್ರಿಂದ ತಪ್ಪಿಸಬಹುದು ಅಂಡ್ ಹಿಂಗೆ ನಮ್ಮ ಜೇ ಊಸೋ ಅವರು ಬ್ಲಡ್ ಲೈನ್ ವಿರುದ್ಧ ತಿರುಗಿ ಬಿದ್ದಾಗ ಜೇ ಊಸೋ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಜಿಮ್ಮಿ ಊಸೋ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿ ಇವರ ಫ್ಯೂಡ್ ಮುಂದುವರಿತಾ ಫೈನಲಿ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರ ಕೈಯಲ್ಲಿ ಯಾವಾಗ ಬ್ಲಡ್ ಲೈನ್ ನ ಹೊಡೆದು ಹಾಕೋದಕ್ಕೆ ಆಗೋದಿಲ್ವೋ ಅಂಡ್ ಆ ಒಂದು ಟೈಮ್ ಅಲ್ಲಿ ನಮಗೆ ಪಾಲಿಮೆನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು ಅಂಡ್ ಈ ಟೈಮ್ ಅಲ್ಲಿ ನಮ್ಮ ಪಾಲಿಮೆನ್ ಅವರು ರೋಮನ್ ರೈನ್ಸ್ ಅವ್ರನ್ನು ಕೂಡ ಕರ್ಕೊಂಡು ಬರ್ಬೋದು. ಗೈಸ್, ಎಂತ ಮೂಮೆಂಟ್ ಆಗುತ್ತೆ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ವಿ ವಾಂಟ್ ರೋಮನ್ ಅನ್ನೋ ಒಂದು ಚಾನ್ಸ್ ನೋಡೋದಕ್ಕೆ ಸಿಗ್ತಾ ಇತ್ತು ಅಂಡ್ ಈಗ ಪಾಲಿಮೆನ್ ಅವರ ಮೇಲೆ ಬ್ಲಡ್ ಲೈನ್ ಅಟ್ಯಾಕ್ ಮಾಡಿ ಇನ್ನೂ ಕೂಡ ಬ್ರೂಟಲ್ ಹೀಲ್ ಆಗಿದ್ದಾರೆ ಅವರು ಅಂಡ್ ಈಗ ಇನ್ನೂ ಪ್ಯೂರ್ ಬೇಬಿ ಫೇಸ್ ಆಗಿ ನಮ್ಮ ಪಾಲಿಮೆನ್ ಆಗಿ ರೋಮನ್ ರೈನ್ಸ್ ಅವರು ಜೊತೆಯಾಗಿ ಬಂದಾಗ ಮಾತ್ರ ಸಕ್ಕತ್ತಾಗಿರುತ್ತೆ. ಗೈಸ್, ಇದ್ರ ಬಗ್ಗೆ ಇನ್ನೂ ಕೂಡ ಲಾಂಗ್ ಅಪ್ಡೇಟ್ ಇದೆ, ಅದನ್ನೆಲ್ಲನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಆ ಅಪ್ಡೇಟ್ ಉಲ್ಟಾನೇ ಹೇಳ್ತಾ ಇದೆ, ಪಾಲಿಮೆನ್ ಆಗಿ ರೋಮನ್ ರೈನ್ಸ್ ಅವರು ಇನ್ ಮುಂದೆ ಬರೋದೇ ಇಲ್ಲ, ಅದು ಕೂಡ ಜೊತೆಗೆ ಬರೋದಿಲ್ಲ. ಪಾಲಿಮೆನ್ ಅವರ ಕತೆ ಬ್ಲಡ್ ಲೈನ್ ಇಂದ ಮುಗ್ದಿದೆ ಅಂತಾನೆ ಇನ್ನೊಂದು ಅಪ್ಡೇಟ್ ಹೇಳ್ತಾ ಇದೆ, ಅದನ್ನೆಲ್ಲದನ್ನು ಕೂಡ ಸೈಡ್ಗೆ ಇಡೋಣ. ಸದ್ಯಕ್ಕೆ ಗೈಸ್, ನಮ್ಮ ಪಾಲಿಮೆನ್ ಆಗಿ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ಒಟ್ಟಿಗೆ ನೋಡೋದಕ್ಕೆ ಸಿಗಬಹುದು ಅಂತ ರೂಮರ್ಸ್ ಗಳು ಹಾಗೆ ಅಪ್ಡೇಟ್ ಗಳು ಬರ್ತಾ ಇದೆ. ನೋಡೋಣ ಗೈಸ್, ಇದೆಲ್ಲದೂ ಕೂಡ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ಬಗ್ಗೆ ತುಂಬಾ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ. ಪ್ರಾಬಬ್ಲಿ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ನಮಗೆ ಕೋಡಿ ರೋಡ್ಸ್ ಅವರ ಮೇಲೆ ನೋಡೋದಕ್ಕೆ ಸಿಗಬಹುದು ಅಂತ ಅಂಡ್ ಈಗ ಮತ್ತೊಮ್ಮೆ ರ್ಯಾಂಡಿ ಆರ್ಟನ್ ಅವರು ಟೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನಮ್ಮ ಕೋಡಿ ರೋಡ್ಸ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಮಾತಾಡಬೇಕಾದ್ರೆ ರ್ಯಾಂಡಿ ಆರ್ಟನ್ ಅವರು 14 ಟೈಮ್ WWE ಚಾಂಪಿಯನ್ ಆಗಿದ್ದಾರೆ ಅಂತ ಮಾತಾಡಬೇಕಾದ್ರೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಲುಕ್ ನ ಕೊಡ್ತಾರೆ ಅಂಡ್ ಅದಾದ್ಮೇಲೆ ಫ್ಯಾನ್ಸ್ ಗಳೆಲ್ಲರೂ ಕೂಡ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಪ್ರಾಬಬ್ಲಿ ಈ ಒಂದು ಟೈಮ್ ಅಲ್ಲಿ ನಮಗೆ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ರೀಸೆಂಟ್ ಆಗಿ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ನೇ ನೋಡ್ತಾ ಇದ್ರು. ಸೊ ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ಮೇಲೆ ಆಸೆ ಇದೆ ಅಂಡ್ ಅದಕ್ಕೋಸ್ಕರ ಗೈಸ್ ಮನಿ ಇನ್ ದ ಬ್ಯಾಂಕ್ ನ ಈ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ಏನಿದೆ ಆ ಒಂದು ಮ್ಯಾಚ್ ಅಲ್ಲಿ ನಮಗೆ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗಬಹುದು. ಆ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಅಫ್ಕೋರ್ಸ್ ಆ ಒಂದು ಮ್ಯಾಚ್ ಅಲ್ಲಿ ಬ್ಲಡ್ ಲೈನ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ
ಇದೆ. ಆ ಒಂದು ಮ್ಯಾಚ್ ಇಂದ ನಮ್ಮ ಕೋಡಿ ರೋಡ್ಸ್ ಅವರ ಸಮ್ಮರ್ ಸ್ಲಾಮ್ ನ ಅಪೋನೆಂಟ್ ರಿವೀಲ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ ರ್ಯಾಂಡಿ ಓಟನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಟರ್ನ್ ಆದ್ರೆ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಕಸ್ಮಾತ್ ಆ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮಗೆ ರ್ಯಾಂಡಿ ಓಟನ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗ್ಲಿಲ್ಲ ಅಂದ್ರೆ ನಮಗೆ ಸೋಲೋ ಸಿಕೋವಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆನೆ ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇನ್ನ ಒಂದು ಟೈಮ್ ಗೈಸ್ ನನಗೇನು ಅನ್ನಿಸ್ತಿರೋ ಪ್ರಕಾರ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಪಿನ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಒಂದು ನಮ್ಮ ಸೋಲೋ ಸಿಕೋವಾ ಅವರು ಕೋಡಿ ರೋಡ್ಸ್ ಅವ್ರನ್ನ ಕ್ಲೀನ್ ಆಗಿ ಪಿನ್ ಮಾಡಬಹುದು. ಇನ್ನ ಒಂದು ನಮ್ಮ ರ್ಯಾಂಡಿ ಓಟನ್ ಅವರು ಕೋಡಿ ರೋಡ್ಸ್ ಅವರಿಗೆ RKO ಆಗ್ತಾಗ ಆ ಒಂದು ಅವಕಾಶನ ಬಳಸ್ಕೊಂಡು ನಮ್ಮ ಸೋಲೋ ಸಿಕೋವಾ ಅವರು ಕೋಡಿ ರೋಡ್ಸ್ ಅವ್ರನ್ನ ಪಿನ್ ಮಾಡಬಹುದು. ಸೊ ಸಮ್ಮರ್ ಸ್ಲಾಮಿಗೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಅಪೋನೆಂಟ್ ನ ಹುಡ್ಕೋದಕ್ಕೋಸ್ಕರ ಪ್ರಾಬಬ್ಲಿ WWE ಅವರು ಕೋಡಿ ರೋಡ್ಸ್ ಅವ್ರನ್ನ ಈ ಒಂದು ಮ್ಯಾಚ್ ಅಲ್ಲಿ ಕ್ಲೀನ್ ಪಿನ್ ಮಾಡಿಸ್ತಾರೆ ಅಂತ ಅನ್ಕೋತೀನಿ. ಗಾಯ್ಸ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ರಸಲ್ ಮೇನಿಯಿಂದ ನಮ್ಮ ಕೋಡಿ ರೋಡ್ಸ್ ಅವರು ಕ್ಲೀನ್ ಆಗಿ ಪಿನ್ನೇ ಆಗಿಲ್ಲ. ಅಂಡ್ ಈಗ ನಮ್ಮ ಸೋಲೋ ಸಿಕೋವಾ ಅವರು ಕೋಡಿ ರೋಡ್ಸ್ ಅವ್ರನ್ನ ಏನಾದ್ರೂ ಪಿನ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ನನಗೆ ಇಲ್ಲಿ ಇನ್ನ ಒಂದು ಡೌಟ್ ಬರ್ತಿರೋದೇನಪ್ಪ ಅಂದ್ರೆ ರ್ಯಾಂಡಿ ಓಟನ್ ಅವರು ಕೋಡಿ ರೋಡ್ಸ್ ಅವರಿಗೆ RKO ಹಾಕಿ ಸೋಲೋ ಸಿಕೋವಾ ಅವರು ಕೋಡಿ ರೋಡ್ಸ್ ಅವ್ರನ್ನ ಪಿನ್ ಮಾಡಿದ್ರೆ ಈ ಒಂದು ಮ್ಯಾಚ್ ಅಲ್ಲಿ ರ್ಯಾಂಡಿ ಓಟನ್ ಅವರು ಕೂಡ ಬರಬಹುದು, ನಮ್ಮ ಸೋಲೋ ಸಿಕೋವಾ ಅವರು ಕೂಡ ಬರಬಹುದು. ಸೊ ಟ್ರಿಪಲ್ ಥ್ರೆಡ್ ಆಗಿ WWE ಅವರು ಏನಾದ್ರು ಯೋಚನೆ ಮಾಡ್ತಾ ಇದಾರಾ? ಲಿಟರಲಿ ಗೈಸ್ ತಲೆ ಅಂತೂ ಸಖತ್ ಕೆಟ್ಟೋಗ್ತಾ ಇದೆ. ನಮ್ಮ ಟ್ರಿಪಲ್ ಎಚ್ ಅವರ ಬುಕ್ಕಿಂಗ್ ಡಿಸಿಷನ್ ನ ಪ್ಲಾನ್ ಮಾಡೋದಕ್ಕೆ ಆಗೋದಿಲ್ಲ. ಒಟ್ಟಿನಲ್ಲಿ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮಗೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ರ್ಯಾಂಡಿ ಓಟನ್ ಅವರ ಹೀಲ್ ಟರ್ನ್ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರಂತೆ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಒಡೆಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.